ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಮಗಳಾದಂಥ ಡಾಕ್ಟರ್ ಅಮೃತ MBBS MD ಡರ್ಮೆಟಾಲಜಿ ಮಾಡಿರ್ತಕ್ಕಂಥವ್ರು. ಇವರು ಬೆಂಗಳೂರಲ್ಲೇ ತಮ್ಮದೇ ಸ್ವಂತ ಖಾಸಗಿ ಒಂದು ಕ್ಲಿನಿಕ್ಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವ್ರ ಜೊತೆ ಇವತ್ತು ಪಾಡ್ಕಾಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟಾಪಿಕ್ ಏನು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂದಲು ಉದುರೋದೇ ಒಂದು ದೊಡ್ಡ ಸಮಸ್ಯೆ. ಅದ್ರ ಬಗ್ಗೆ ನಮ್ಮ ಫ್ರೆಂಡ್ಸಿಗೆಲ್ಲ ಒಂದು ನಾಲೆಡ್ಜಿಗೋಸ್ಕರ ನಾನು ಅಮೃತನ ಜೊತೆಗೆ ಕೂದಲು ಉದುರೋದು ಯಾಕೆ ಉದುರುತ್ತೆ, ಅದರ ಸಮಸ್ಯೆಗಳೇನು, ಯಾವ ಥರ ಆಹಾರ ಸ್ವೀಕರಿಸೋದ್ರಿಂದ ಆ ಸಮಸ್ಯೆ ಗುಣವಾಗುತ್ತೆ, ಮತ್ತು ಇನ್ನು ಈ ಥರ ಕೆಲವು ವಿಷಯಗಳನ್ನು ಇವ್ರ ಜೊತೆ ನಾವು ಚರ್ಚೆ ಮಾಡೋಣ. ಬನ್ನಿ, ನಾವು ನಮ್ಮ ಡಾಕ್ಟರ್ ಮಾಮ್ ಚಾನಲ್ಗೆ ಅಮೃತನ ವೆಲ್ಕಮ್ ಮಾಡೋಣ. ಹಲೋ ಅಮೃತ, ವೆಲ್ಕಮ್ ಟು ಡಾಕ್ಟರ್ ಮಾಮ್ ಚಾನಲ್. ನಮ್ಮ ತಾಯಿಯವರು ಒಂದು ಈ ಥರ ಯೂಟ್ಯೂಬ್ ಚಾನೆಲ್ ಮಾಡೋದು ನಮಗೆಲ್ಲ ಬಹಳ ಖುಷಿ ತಂದಿದೆ. ಆ್ಯಂಡ್ ನನ್ನ ಇವತ್ತು ಇಲ್ಲಿ ಪಾಡ್ಕಾಸ್ಟ್ಗೆ ಕರೆದಿರೋದಕ್ಕೆ ನನಗೆ ಒಂಥರ ಹೆಮ್ಮೆನೂ ಇದೆ ಆ್ಯಂಡ್ ಧನ್ಯವಾದಗಳನ್ನು ಹೇಳೋಕ್ಕೂ ಬಯಸ್ತೀನಿ. ಓಕೆ ಅಮೃತ, ಫಸ್ಟ್ ಕ್ವಶನ್ ನಿಮ್ಗೆ ಕೇಳೋದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಏನು ಕಾರಣ ಹೇಳ್ತೀಯಾ? ಕೂದಲು ಉದುರೋದು ಒಂದು ಕಾಮನ್ ಕಂಪ್ಲೇಂಟ್ ಇರ್ಬೋದು, ಬಟ್ ಕೂದಲು ಉದುರೋದಕ್ಕೆ ಸುಮಾರು ಕಾರಣಗಳಿದೆ. ಒಂದು, ಪೌಷ್ಟಿಕಾಂಶ ಕಡಿಮೆ ಇರ್ಬೋದು. ಇನ್ನೂ ಒಂದು, ಈ ದಿನಗಳಲ್ಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗಿದೆ ಜೀವನದಲ್ಲಿ. ಯಂಗ್ಸ್ಟರ್ಸ್ಗಾಗಲಿ ಮಿಡಲ್ ಏಜ್ನವ್ರಿಗಾಗಲಿ ವರ್ಕ್ ಸ್ಟ್ರೆಸ್ ಇರ್ಬೋದು, ಯಂಗ್ಸ್ಟರ್ಸ್ಗೆ ಓದೋದ್ರಿಂದನೂ ಸ್ಟ್ರೆಸ್ ಇರ್ಬೋದು. ಅದಕ್ಕಂತ ಸರಿಯಾಗಿ ಪೌಷ್ಟಿಕಾಂಶಗಳನ್ನು ಸ್ವೀಕರಿಸದೇ ಇರೋದು ಒಂದು ಕಾರಣ ಇರ್ಬೋದು. ಅದ್ರ ಜೊತೆಗೆ ಡ್ಯಾಂಡ್ರಫ್ ಇರೋದ್ರಿಂದನೂ ತಕ್ಕ ಮಟ್ಟಿಗೆ ಕೂದಲು ಉದುರುವಿಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಮಿಡಲ್ ಏಜ್ ವುಮೆನ್ ಅಂದ್ರೆ ಮಧ್ಯ ವಯಸ್ಕಿನ ಮಹಿಳೆಯರಿಗೆ ಈ ಗರ್ಭಪಾತ ಆದಾಗ, ಇಲ್ಲ ಪೀರಿಯಡ್ಸ್ ಜಾಸ್ತಿ ಆದಾಗ, ಬ್ಲೀಡಿಂಗ್ ಯಾವುದೇ ಕಾರಣಗಳಿಂದ ಆಗಲಿ ಕೆಲವು ದಿನಗಳವರೆಗೆ ಜಾಸ್ತಿ ಇದ್ದಾಗ ರಕ್ತದ ಅಂಶ ಅಂದ್ರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿರ್ಬೋದು ಬಾಡಿಯಲ್ಲಿ, ಐರನ್ ಅಂಶ ಕೂಡ ಕಡಿಮೆ ಆಗಿರುತ್ತೆ. ಇದೆಲ್ಲ ಸುಮಾರು ಕಾರಣಗಳು ಹೇರ್ ಫಾಲ್ಗೆ. ಓಕೆ ಅಮೃತ, ನೆಕ್ಸ್ಟ್, ಹೇರ್ ಫಾಲಲ್ಲಿ ಒಂದು ದಿನದಲ್ಲಿ ಎಷ್ಟು ಕೂದಲು ಉದುರಿದ್ರೆ ಅದನ್ನು ನಾರ್ಮಲ್ ಹೇರ್ ಫಾಲ್ ಅಂತ ಹೇಳ್ತೀರಿ? ನಾರ್ಮಲ್ ಹೇರ್ ಫಾಲ್ ಅಂದರೆ ನೋಡಿ, ಪರ್ ಡೇಗೆ ಅಪ್ ಟು 100 ಹೇರ್ ಈಸ್ ನಾರ್ಮಲ್ ಹೇರ್ ಫಾಲ್. ಬಟ್ ನೀವು ಎಣಿಸ್ಕೊಂತ ಕುತ್ಕೊಳಕ್ಕಾಗಲ್ಲ ಇಷ್ಟು ಉದುರಿದೇನಾ ಅಷ್ಟು ಉದುರಿದೇನಾ ಅಂತ. ಸೊ ನೀವು ಯಾವಾಗ ಹೇಳ್ಬೋದು ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತ ಅಂದರೆ, ಒಂದು, ನೀವು ಮಲಗಿರೋ ದಿಂಬಿನ ಪಿಲ್ಲೋಗಳ ಮೇಲೆ ತುಂಬ ಕೂದಲು ನೋಡೋದಾಗ್ಲಿ, ಅವ್ರ ನೆಲಗಳ ಮೇಲೆ ನೀವು ಬಾಚಿದಾಗ ತುಂಬ ಕೂದಲು ಬಿದ್ದಿರೋದಾಗ್ಲಿ, ತಲೆ ಸ್ನಾನ ಮಾಡಿದಾಗ ಬಾತ್ರೂಮಲ್ಲಿ ತುಂಬ ಕೂದಲು ಬಂದಿರೋದು, ಇದೆಲ್ಲ ತುಂಬ ಹೇರ್ ಫಾಲಿನ ಸೈನ್ಸ್ಗಳು. ಓಕೆ ಅಮೃತ, ಒಂದು ದಿನಕ್ಕೆ 50ರಿಂದ 100 ಕೂದಲು ಉದುರಿದ್ರೆ ಅದನ್ನು ನಾರ್ಮಲ್ ಅಂತ ಹೇಳಿದ್ರಿ. ಸೊ ಅದಕ್ಕಿಂತ ಜಾಸ್ತಿ ಉದುರಿದಾಗ, ಅಲ್ಲದೆ ರಕ್ತಸ್ರಾವ ಹೆಂಗಸರಲ್ಲಿ ಡೆಲಿವರಿ ಆದಾಗಿರ್ಬೋದು, ಅಬರ್ಷನ್ ಆದಾಗಿರ್ಬೋದು, ಇದೆಲ್ಲ ಕಾರಣಗಳು ಹೇಳಿದ್ರಿ. ಸೊ ಆ ಥರದಲ್ಲಿ ಕೂದಲು ಉದುರಿದ್ದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ತಡೆಗಟ್ಟೋಕ್ಕೆ ಯಾವ ಥರದ ಆಹಾರ ತೆಗೆದುಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ನೋಡಿ, ಆಹಾರದಲ್ಲಿ ಪೌಷ್ಟಿಕಾಂಶಗಳಿರುತ್ತೆ. ಸೊ ಯಾವ ಪೌಷ್ಟಿಕಾಂಶ ಕೂದಲಿಗೆ ಉಪಯೋಗ ಅಂದರೆ, ಫಸ್ಟ್ ನೀವು ಕೂದಲು ಎದರಿಂದ ಕೂದಲಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಕೂದಲು ಅಂದರೆ ಕೂದಲು ಹೇರ್ ಸ್ಟ್ರ್ಯಾಂಡ್ಗಳಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ನೀವು ಪ್ರೋಟೀನ್ಗಳನ್ನು ಜಾಸ್ತಿ ಮಟ್ಟದಲ್ಲಿ ಸೇವಿಸಬೇಕು. ಪ್ರೋಟೀನ್ ಯಾವುದ್ರಲ್ಲಿ ಇರುತ್ತೆ ಊಟದಲ್ಲಿ? ಯಾವುದೇ ಕಾಳುಗಳಿರ್ಬೋದು, ಮೊಳಕೆ ಕಾಳು ಇರ್ಬೋದು, ದಾಲ್ ಇರ್ಬೋದು, ಮತ್ತು ಎಗ್ ಇರ್ಬೋದು, ಈ ಥರದ್ರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿ. ಮತ್ತು ಬೇರೆ ಏನೇನು ಬೇಕು ಕೂದಲ ಬೆಳವಣಿಗೆಗಾಗಿ, ಚಿಕ್ಕ ಚಿಕ್ಕ ಮಿನರಲ್ಸ್ ಇರುತ್ತೆ. ಸೊ ಅದೆಲ್ಲ ನಾರ್ಮಲ್ ಡಯಟಲ್ಲಿ ಸಿಗೋದಿಲ್ಲ. ಅದೆಲ್ಲ ಸೊಪ್ಪು ತರಕಾರಿಗಳಲ್ಲಿ ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಹಾಲಿನಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಹೇರಿಗೆ ಸ್ಪೆಸಿಫಿಕ್ ಆಗಿ ಯಾವುದು ತಗೊಳ್ಬೇಕಂದ್ರೆ ಬಾದಾಮ, ದಾಳಿಂಬೆ ಹಣ್ಣು, ಡೇಟ್ಸ್ ಆಗಿರಬಹುದು, ಇದೆಲ್ಲ ಐರನ್ ರಿಚ್ ಫುಡ್ಸ್ ಇರುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಮಿನರಲ್ಸ್ ಕೂದಲಿಗೆ ಏನು ಬೇಕು ಈ ಆಹಾರಗಳಲ್ಲಿ ಅದೆಲ್ಲ ಇರುತ್ತೆ. ಓಕೆ, ಬೇಸಿಕಲಿ ಎಲ್ಲ ಸೊಪ್ಪುಗಳಲ್ಲಿ ಇದು ಐರನ್ ರಿಚ್ ಇರುತ್ತೆ. ಅದರಲ್ಲೂ ಸ್ಪೆಸಿಫಿಕಲಿ ಪಾಲಕ್ ಸೊಪ್ಪಲ್ಲಿ ದಿಸ್ ಇಸ್ ವೆರಿ ಐರನ್ ರಿಚ್ ಸೋರ್ಸ್. ಸೊ ಹಾಗಾಗಿ ನೀವು ಅದನ್ನ ಊಟದ ಮುಖಾಂತರ ಜಾಸ್ತಿ ಸೇವಿಸಬೇಕು. ಇನ್ನು ಕೆಲವೊಂದು ಮಕ್ಕಳುಗಳು ಇದನ್ನೆಲ್ಲ ಸೇವಿಸಲ್ಲ. ಆವಾಗ ಏನು ಮಾಡಬೇಕು? ಕೆಲವೊಂದು ಪ್ರೋಟೀನ್ ರಿಚ್ ಮಿಲ್ಕ್ ಪೌಡರ್ಸ್ ಇರುತ್ತೆ, ಅದರಲ್ಲಿ ನೀವು ಹಾಲಲ್ಲಿ ಬೆರೆಸಿ ಅದ್ರ ಮುಖಾಂತರ ಆದರೂ ಮಕ್ಕಳಿಗೆ ಪ್ರೋಟೀನ್ ಕೊಡ್ಬೋದು. ಓಕೆ, ನೀವು ಡೈರೆಕ್ಟಾಗಿ ಪ್ರೋಟೀನ್ ಅಂಶಗಳನ್ನು ನೀವು ಆಹಾರದಲ್ಲಿ ಸೇವಿಸೋಕ್ಕಾಗಿಲ್ಲ ಅಂದರೆ ಪ್ರೋಟೀನ್ ಪೌಡ್ರನ್ನಂಥದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ, ನೆಕ್ಸ್ಟ್ ಅಮೃತ, ಇನ್ನೊಂದು ಕಾಮನ್ ಆಗಿ ಎಲ್ಲರಲ್ಲಿ ಡೌಟ್ ಇರ್ತಕ್ಕಂಥ ಕ್ವಶನ್ ಏನಂತಂದರೆ, ಈಗ ನಮ್ಮ ಮಾರ್ಕೆಟಲ್ಲಿ ವೆರೈಟೀಸ್ ಆಫ್ ಶಾಂಪುಗಳು ಸಿಗ್ತವೆ, ಹೇರ್ ಆಯಿಲ್ ಸಿಗ್ತವೆ, ಹೇರ್ ಸೀರಮ್ಸ್ ಅಂತ ಸಿಗ್ತವೆ. ಇದೆಲ್ಲ ಉಪಯೋಗಿಸೋದ್ರಿಂದ ಕೂದಲಿಗೆ ಉಪಯೋಗ ಜಾಸ್ತಿನೋ ದುರುಪಯೋಗ ಜಾಸ್ತಿನೋ? ಉಪಯೋಗ ಅಂತೂ ಇದೆ,
ಬಟ್ ಎಷ್ಟು ಲಿಮಿಟಲ್ಲಿ ಯೂಸ್ ಮಾಡಬೇಕು ಅದನ್ನು ಗೊತ್ತಿರಬೇಕು. ಇವಾಗ ಎಣ್ಣೆ ಅಂದ ತಕ್ಷಣ ರಾತ್ರಿ ಎಲ್ಲ ಬಿಡೋದು ಅದು ಅಗತ್ಯ ಇಲ್ಲ. ರಾತ್ರಿ ಎಲ್ಲ ಓವರ್ನೈಟ್ ಬಿಡೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅದು ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ನಿಮಗೆ ಹಚ್ಚಲೇಬೇಕು, ನಿಮ್ಮ ಕೂದಲು ತುಂಬ ಡ್ರೈ ಇದೆ, ನರಿಶ್ಮೆಂಟ್ ಬೇಕನ್ಸಿದ್ರೆ ಕೂದಲುಗಳಿಗೆ ಮಾತ್ರ ನೀವು ಹೇರ್ ಆಯಿಲ್ನ ಹಚ್ಬೋದು. ಆಮೇಲೆ ಮಾರ್ಕೆಟಲ್ಲಿ ಎಲ್ಲ ಸಿಗುವಂಥ ಎಣ್ಣೆಗಳು ನಿಮ್ಮದು ಕೂದಲಿನ ಕಾಂತಿ ಹೆಲ್ಪ್ ಆಗುತ್ತೆ, ಥಿಕ್ನೆಸ್ ಹೆಲ್ಪ್ ಆಗುತ್ತೆ ಅಂತಂದರೆ ಅದು ತಕ್ಕ ಮಟ್ಟಿಗೆ ಮಾತ್ರ. ಬರೇ ಹೇರ್ ಆಯಿಲಿಂದ ಕೂದಲು ಚೆನ್ನಾಗಾಗೋದಿದ್ರೆ ಎಲ್ಲರದ್ದು ಕೂದಲು ತಿಕ್ಕಾಗಿರಬೇಕಿತ್ತು, ಹೇರ್ ಫಾಲ್ ಸಮಸ್ಯೆನೇ ಇರಬಾರ್ದಾಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಹೇರ್ ಆಯಿಲ್ನ ಆ್ಯಂಡ್ ಶಾಂಪುಗಳನ್ನು ಬಳಸ್ತೀವಿ, ಅದು ಒಂದೇ ಸಾಕೋಗೋದಿಲ್ಲ. ಹೇರ್ ಆಯಿಲಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಈಗ ರೋಸ್ಮೆರಿ ಆಯಿಲ್ ಅಂತ ಬರುತ್ತೆ, ಆರ್ಗಾನ್ ಆಯಿಲ್ ಅಂತ ಬರುತ್ತೆ, ಇದೆಲ್ಲ ಕೂದಲಿಗೆ ಸ್ವಲ್ಪ ಉದುರುವಿಕೆ ಮತ್ತು ಇದನ್ನೆಲ್ಲ ತಡೆಗಟ್ಟ ಅಂಶಗಳಿರುತ್ತೆ, ಎಲ್ಲ ಹೇರ್ ಆಯಿಲ್ಗಳಲ್ಲಿ ಇರೋದಿಲ್ಲ. ಮತ್ತು ಶ್ಯಾಂಪುಗೆ ಬರೋದಾದರೆ ಶ್ಯಾಂಪು ಕೆಲಸ ಏನು, ಇವಾಗ ಬಾಡಿಗೆ ನೀವು ಸೋಪ್ ಹಾಕ್ತೀರಾ, ಅದೇನಾದರೂ ನರಿಶ್ಮೆಂಟ್ ಕೊಡ್ತಾ? ಇಲ್ಲ. ಸೋಪು ಬಾಡಿನ ಕ್ಲೆನ್ಸ್ ಮಾಡೋದು ಮಾತ್ರ ಕೆಲಸ, ಶ್ಯಾಂಪುದು ಅಷ್ಟೇ ಕೆಲಸ, ಕೂದಲನ್ನ ಕ್ಲೆನ್ಸ್ ಮಾಡೋದಷ್ಟೇ ಕೆಲಸ ಹೊರತು ಅದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗೋದಿಲ್ಲ. ತಕ್ಕ ಮಟ್ಟಿಗೆ ಕೆಲವೊಂದು ಅಂಶಗಳು ಶ್ಯಾಂಪುಗಳಲ್ಲಿ ಆ್ಯಡ್ ಮಾಡಿರ್ತಾರೆ, ಅದರಿಂದ ನಿಮಗೆ ಡ್ರೈನೆಸ್ ಕಮ್ಮಿ ಆಗ್ಬೋದು ಹೊರತು ಫಾಲಿಂದ ಅದಕ್ಕೆ ಅಷ್ಟು ಸಂಬಂಧ ಇಲ್ಲ. ಓಕೆ ಅಮೃತ, ಈಗ ಕೂದಲು ಉದುರುವಿಕೆ ಮಹಿಳೆಯರಲ್ಲೇ ಜಾಸ್ತಿ ಯಾಕೆ ಅನ್ನೋದೊಂದು. ಇದು ಒಂದು ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಮಹಿಳೆಯರಲ್ಲಿ ಈಗ ಮಧ್ಯವರ್ಗೀಯ ಮಹಿಳೆಯರಲ್ಲಿ ಈ ಥರ ಪ್ರೆಗ್ನೆಂಟ್ ಆಗೋದಾಗಲಿ ಅಥವಾ ಸ್ವಲ್ಪ ಮಿಸ್ಕ್ಯಾರೇಜಸ್ ಆಗೋದಾಗಲಿ ಇಲ್ಲ ಪೀರಿಯಡ್ಸ್ ಆಗಲಿ ಬ್ಲೀಡಿಂಗ್ ಜಾಸ್ತಿ ಆಗೋದಾಗಲಿ ಈ ಥರ ಸಮಸ್ಯೆಗಳಿರುತ್ತೆ. ಅದರಿಂದ ಅವರಿಗೆ ಐರನ್ ಡೆಫಿಷಿಯನ್ಸಿ ಆಗೋದು ತುಂಬ ಕಾಮನ್. ಆಮೇಲೆ ಇನ್ನೊಂದು ಏನಂದರೆ ಮಹಿಳೆಯರದ್ದು ಕೂದಲು ಲೆಂತ್ ಯೂಶ್ವಲಿ ಉದ್ದವಾಗಿರೋದ್ರಿಂದ ಅವರಿಗೆ ಜಾಸ್ತಿ ಅದು ನೋಟಿಸ್ ಆಗುತ್ತೆ. ಗಂಡಸರಲ್ಲಿನೂ ಹೇರ್ ಫಾಲ್ ಆಗುತ್ತೆ, ಬಟ್ ಮಹಿಳೆಯರಲ್ಲಿ ಅದರ ಸಂಖ್ಯೆ ಜಾಸ್ತಿ. ಈ ಕೂದಲು ಉದುರ ಸಮಸ್ಯೆಗೆ ಮನೆ ಮದ್ದು ಏನಾದರೂ ತಗೊಳ್ಳೋದ್ರಿಂದ ಗುಣ ಆಗುತ್ತಾ ಅಮೃತ? ಮನೆಯ ಮದ್ದುಗಳು ಕೆಲವೊಂದು ಉಪಯೋಗ ಆಗುತ್ತೆ, ಆಗದೇ ಇಲ್ಲ ಅಂತ ಅಲ್ಲ, ಬಟ್ ಕೂದಲು ಉದುರುವಿಕೆಗೆ ಅಷ್ಟು ಹೆಲ್ಪ್ ಆಗಲ್ಲ. ನಿಮಗೆ ಹೇರ್ ನರಿಶ್ಮೆಂಟಿಗಾಗಲಿ ಆರ್ ಉದ್ದ ಲೆಂತ್ ಬೆಳೆಯೋದಕ್ಕಾಗಲಿ ತಕ್ಕ ಮಟ್ಟಿಗೆ ಉಪಯೋಗ ಆಗುತ್ತೆ. ಮನೆ ಮದ್ದುಗಳಂದರೆ ಜನರು ಸಾಮಾನ್ಯವಾಗಿ ಮೆಂತ್ಯ ಕಾಳುಗಳನ್ನು ಹಚ್ಚೋದು, ಎಗ್ ಹಚ್ಚೋದು, ಮೊಸರು ಹಚ್ಚೋದು ಈ ಥರಗಳನ್ನು ಮಾಡ್ತಾರೆ. ಬಟ್ ಎಲ್ಲದೂ ಉಪಯೋಗ ಆಗಲ್ಲ. ಎಗ್ ಹಚ್ಚೋದು, ಮೊಸರು ಹಚ್ಚೋದು, ಮೆಂತ್ಯ ಕಾಳು ಇದೆಲ್ಲ ನಿಮ್ಮ ಹೇರ್ ಟೆಕ್ಸ್ಚರ್ ಆ್ಯಂಡ್ ಹೇರ್ ಶೈನಿನೆಸ್ ಇಂಪ್ರೂವ್ ಆಗುತ್ತೆ, ಬಟ್ ಯಾವುದೂ ಉದುರೋದನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ ಅಮೃತ, ನಮ್ಮ ಡಾಕ್ಟರ್ ಮಾಮ್ ಚಾನಲ್ಗೆ ಬಂದು ಕೂದಲು ಉದುರುವಿಕೆ ಮತ್ತು ಉದುರುವಿಕೆಯನ್ನು ತಡೆಗಟ್ಟುವಿಕೆ ಈ ಥರದ ವಿಷಯವಾಗಿ ತುಂಬಾ ನಮ್ಮ ಫ್ರೆಂಡ್ಸಿಗೆಲ್ಲ ಮಾಹಿತಿನ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಅಮೃತ. ನನ್ನನ್ನು ಈ ಚಾನಲ್ಗೆ ಕರೆದಿರೋದಕ್ಕೆ ನನಗೂ ತುಂಬ ಖುಷಿ ಇದೆ. ಆ್ಯಂಡ್ ನಮ್ಮ ತಾಯಿಯವ್ರ ಚಾನಲ್ ಸ್ಟಾರ್ಟ್ ಮಾಡಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಇದೆ. ಅದಕ್ಕಾಗಿ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆ, ಎಲ್ರಿಗೂ ಇಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.